ನಮಸ್ಕಾರ ಎಲ್ಲರಿಗೂ. ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಹೇಳೋಕೆ ಹೊರಟಿರುವ ವಿಷಯ ಒಂದು ಚಿಕ್ಕ ಮಗುವಿನ ಕೊಲೆಯಾದದ್ದು. 5 ವರ್ಷದ ಒಂದು ಹೆಣ್ಣು ಮಗು ಶುಕ್ರವಾರ 12ನೇ ತಾರೀಕು ಏಪ್ರಿಲ್ 24ರಂದು ಗೋವಾದ ವಾಸ್ಕೋದ ನಿರ್ಮಾಣ ಸ್ಥಳದಲ್ಲಿ ಆಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗ್ತಾಳೆ. ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಅಲ್ಲಿ ವೈದ್ಯರು ಆಕೆಯನ್ನು ತಲುಪಿದ ನಂತರ ಹೇಳ್ತಾರೆ ಮೃತಪಟ್ಟಿದ್ದಾಳೆ ಎಂದು. ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮತ್ತು ಕತ್ತು ಹಿಸುಕಿ ಕೊಲೆ ಮಾಡಿರುವುದನ್ನು ದೃಢಪಡಿಸುತ್ತೆ. ಕೇಸ್ ಭಾರತೀಯ ದಂಡ ಸಂಹಿತೆ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಮತ್ತು ಗೋವಾ ಮಕ್ಕಳ ಕಾಯ್ದೆಯಡಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿದೆ. ನಂತರ ಅಲ್ಲಿ ಕೆಲಸ ಮಾಡುವ ಸುಮಾರು 20 ಶಂಕಿತರು, ಹೆಚ್ಚಾಗಿ ಸುತ್ತಮುತ್ತಲಿನ ಕಾರ್ಮಿಕರನ್ನು ವಾಸ್ಕೋ ಪೊಲೀಸರು ವಿಚಾರಣೆ ಮಾಡ್ತಾರೆ. ಕೆಲವೊಂದು ಸಾಕ್ಷಿಗಳು ಮತ್ತು ಲೀಡ್ಸ್ಗಳು ಪೊಲೀಸ್ಗೆ ದೊರಕ್ತವೆ. ಅದರಲ್ಲಿ ಬಿಹಾರದಿಂದ ಬಂದಿರುವ 2 ಜನ ತಪ್ಪನ್ನು ಒಪ್ಪಿಕೊಂಡು ಅವರು ರೇಪ್ ಮಾಡಿ ಕೊಲೆ ಮಾಡಿರುವುದನ್ನು ಹೇಳ್ತಾರೆ. ಅವರ ಹೆಸರು ಮುರಾರಿ ಕುಮಾರ್ 24ನೇ ವಯಸ್ಸಿನವನು ಮತ್ತು ಉಪನೇಶ್ ಕುಮಾರ್ 22 ವಯಸ್ಸಿನವನಾಗಿರ್ತಾನೆ. ಅವರನ್ನು ಪೊಲೀಸ್ ನಂತರ ಕಸ್ಟಡಿಗೆ ತೆಗೆದುಕೊಂಡು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬರುತ್ತೆ ಆ ಇಬ್ಬರು ಮೊದಲು ಅದೇ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಇರುತ್ತಿದ್ರು 1 ವರ್ಷದ ಹಿಂದೆ ಎಂದು. ಈಗ ಆ ಮಗುವಿನ ಕುಟುಂಬ 9 ತಿಂಗಳಿನಿಂದ ಅಲ್ಲಿಯೇ ಇದ್ದರು. ಆ ಇಬ್ಬರಲ್ಲಿ ಒಬ್ಬರು ಹಿಂದೆ ಒಮ್ಮೆ ಆ ಮಗುವಿನ ಮನೆಯ ಮುಂದೆ ಪಾಸ್ ಆಗುವಾಗ ಅವಳ ತಾಯಿಯನ್ನು ಕೆಟ್ಟ ರೀತಿಯಿಂದ ಟಚ್ ಮಾಡಲು ಪ್ರಯತ್ನಿಸಿದ್ರು. ಅವಳು ಗಂಡನಿಗೆ ಹೇಳಿದಳು. ಗಂಡ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ಗೆ ಕಂಪ್ಲೇಂಟ್ ಅನ್ನು ಮಾಡಿದ್ದ. ಅದು ಪ್ರೋಸೆಸ್ನಲ್ಲಿ ಇತ್ತು. ಆಗಲೇ ಇಷ್ಟೆಲ್ಲ ನಡೆದು ಹೋಯಿತು. 5 ವರ್ಷದ ಮಗು ಅಂದರೆ ಯಾವುದೇ ವಿಷಯದ ಬಗ್ಗೆ ಅರಿವಿಲ್ಲದ ಮಗು. ಈಗ ನೀವು ಕೇಳಿರುವುದು ಒಂದು ಅಮಾಯಕ ಮಗುವಿನ ರೇಪ್ ಮತ್ತು ಕೊಲೆಯಾಗಿರುವ ವಿಷಯವನ್ನು. ಹಾಗೆಯೇ ಈ ದೇಶದಲ್ಲಿ ಇನ್ನೆಷ್ಟೋ ಹಲವಾರು ಇಂತಹ ಕೇಸ್ಗಳು ಹೊರಗೆ ಬರದೆ ಮುಚ್ಚಿ ಹೋಗುತ್ತವೆ. ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.